12 ಇಯರ್ಸ್ ನೀವು ಯಾರಾದರೂ ಒಂದೇ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರಾ, ನನ್ಗೆ ಫೋಲ್ಡೇಬಲ್ ಫೋನ್ ಬೇಡ ಅಂತ ಅನ್ಸ್ಬಿಡುತ್ತೆ. ಸೊ ಇದನ್ನ ಆದ್ರೆ ನಮ್ಮ ಜನ ಎಲ್ಲಿ ಹಿಂಜರಿತಾರಪ್ಪ ಅಂತಂದ್ರೆ ಹೆವಿ ಆಗಿರುವಂತ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಕೊಡ್ಬೋದಿತ್ತು. ಹೌದು ಫ್ರೆಂಡ್ಸ್, ನಾವಿಲ್ಲಿ ವಿವೋ ಎಕ್ಸ್ ಫೋಲ್ಡ್ 3 ಪ್ರೋ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡಿದ್ವಿ. ಈ ಸ್ಮಾರ್ಟ್ ಫೋನ್ ಆಲ್ಮೋಸ್ಟ್ ನಾನೊಂದು 4 to 5 ಡೇಸ್ ಇಂದ ಯೂಸ್ ಮಾಡ್ತಿದ್ದೀನಿ. ಸದ್ಯಕ್ಕೆ ಈ ಫೋನ್ ಒಳಗಡೆ ಬಾಕ್ಸ್ ಒಳಗಡೆ ಏನೆಲ್ಲ ಕೊಡ್ತಿದ್ದಾರೆ ಒಂದ್ಸರ್ತಿ ನೋಡ್ಕೊಂಡ್ ಬನ್ನಿ. ಎಸ್, ಮೊದಲಾಗಿ ದೊಡ್ಡ ಬಾಕ್ಸ್ ನೋಡ್ಕೋಬಹುದು. ಎಕ್ಸ್ ಫೋಲ್ಡ್ 3 ಪ್ರೋ ಅಂತ ಇದೆ. ಸೊ ಇಲ್ಲಿ ಕೋ ಇಂಜಿನಿಯರ್ಡ್ ವಿತ್ ಝೈಸ್ ಅಂತ ಕೊಡ್ತಾ ಇದ್ದಾರೆ. ಸೊ ನನ್ನ ಹತ್ರ ಇರೋದು ಸೆಲೆಸ್ಟಿಯಲ್ ಬ್ಲಾಕ್ ಕಲರ್ ಒಂದಿಗೆ, ಅದು 16 512 GB ವೇರಿಯಂಟ್ ಇದೆ. ಸೀಲ್ ಬ್ರೇಕಿಂಗ್ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ನಮ್ಮ ಸ್ಮಾರ್ಟ್ ಫೋನ್ ಕಾಣಿಸ್ತಾ ಇಲ್ಲಿ ನೋಡ್ಕೋಬಹುದು. ಸೊ ಇದನ್ನ ಪಕ್ಕ ಕೆಡೋಣ ಅಂತ ಇದನ್ನ ಬಿಟ್ವಿ ಅಂತ ಅಂದ್ರೆ ಇದ್ರೊಳಗಡೆ ಮೊಟ್ಟ ಮೊದಲು ನಿಮ್ಗೆ ಯೂಸರ್ ಮ್ಯಾನ್ಯುವಲ್ ನ ಕೊಡ್ತಾ ಇದ್ರೆ. ಇದನ್ನ ಬಿಟ್ಟರೆ ಒಂದು ಸಿಮ್ ಎಜೆಕ್ಟರ್ ಇದೆ, ಮತ್ತೊಂದು ಫೋಲ್ಡ್ 3 ಪ್ರೋ ಅಂತ ಕಾರ್ಡ್ ಇದೆ. ಇನ್ನೊಂದು ಬಾಕ್ಸ್ ಒಳಗಡೆ 120 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಿದ್ದಾರೆ. ಬಟ್ ಫೋನ್ಗೆ 100 ವ್ಯಾಟ್ ಮಾತ್ರ ಫಾಸ್ಟ್ ಚಾರ್ಜ್ ಸಪೋರ್ಟ್ ಆಗತ್ತೆ. ಇದನ್ನ ಬಿಟ್ಟಿವಿ ಅಂತಂದ್ರೆ ಟೈಪ್ C to C ಬ್ರಾಂಡೆಡ್ ಕೇಬಲ್. ಸದ್ಯಕ್ಕೆ ಈ ಎಸೆಸರೀಸ್ ಏನಿದೆ ಇದನ್ನೆಲ್ಲ ಸೈಡ್ ಅಂತ. ಎಸ್, ಇದು ನಮ್ಮ ಮೇನ್ ಫೋನ್. ಓಕೆ, ಎಸ್, ಓ ಮೈ ಗಾಡ್, ಏನ್ ಗುರು ಇಷ್ಟೊಂದು ಉದ್ದ ಅಗಲ ಕಾಣಿಸ್ತಾ ಇದೆ ಫೋನು. ಸೊ ಇದ್ರಂತ ಲುಕ್ ಈ ರೀತಿ ಆಗಿದೆ. ಸೊ ಎವನ್ ಇದನ್ನ ಈ ರೀತಿ ಫೋಲ್ಡ್ ಕೂಡ ಮಾಡ್ಕೋಬಹುದು. ಟ್ರಸ್ಟ್ ಮೀ, ನೀವು ನಂಬಲ್ಲ, ನಾನು ಈ ಫೋಲ್ಡೇಬಲ್ ಡಿವೈಸ್ಗಿಂತ ಮುಂಚೆ ನಾನು ಸ್ಯಾಮ್ಸಂಗ್ ಫೋಲ್ಡ್ 5 ಯೂಸ್ ಮಾಡಿದ್ದೆ. ಸೊ ಅದನ್ನೆಲ್ಲ ಫಸ್ಟ್ ಲುಕ್ಕಲ್ಲಿ ಇಟ್ಕೊಂಡಾಗ ಸ್ವಲ್ಪ ಹೆವಿ ಅಂತ ಅನಿಸ್ತಿತ್ತು, ಪ್ರೀಮಿಯಂ ಡಿಸೈನ್ ಅಂತ ಅನಿಸ್ತಿತ್ತು. ಅದನ್ನು ನಾನು ಹೆವಿ ಲೈಕ್ ಒಂದು 4 to 5 ಮಂತ್ಸ್ ಆದರೂ ನನ್ನ ಮೇನ್ ಡಿವೈಸ್ ಆಗಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದ ತಕ್ಷಣ ನಾನು ಈ ಸ್ಮಾರ್ಟ್ ಫೋನ್ಗೆ ಸ್ವಿಚ್ ಆಗಲ್ಲ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ಫೋಲ್ಡ್ 5 ಏನಿತ್ತು ಅದರಲ್ಲಿ ನಾನು ಈ ರೀತಿ ಸ್ಕ್ರೀನ್ ಓಪನ್ ಮಾಡಿ ಯೂಸ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಪಬ್ಲಿಕಲ್ಲಿ ಹೊರಗಡೆ ಹೋದಾಗ ಸ್ವಲ್ಪ ಏನೋ ಯೂಸ್ ಮಾಡಬೇಕಾದ್ರೆ ಈ ಸ್ಕ್ರೀನ್ನ ಯೂಸ್ ಮಾಡಿ ಓಪನ್ ಮಾಡ್ತಿದ್ದೆ. ಬಟ್ ನಾನು ದಿನಾಲು ರೆಗ್ಯುಲರ್ ಯೂಸೇಜ್ಗೆ ನಾನು ದಿನಾಲ ಒಂದು 2-3 ಸರ್ತಿ ಅಥವಾ ಮ್ಯಾಕ್ಸ್ 4 ಸರ್ತಿ ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ. ಬಟ್ 100 ಸರ್ತಿ ನಾನು ದಿನಾಲು ಫೋನ್ ಕೈ ಹಿಡ್ಕೊಂಡಿರ್ತೀನಿ, ಬಟ್ ಈ ಫ್ರಂಟ್ ಡಿಸ್ಪ್ಲೇನೇ ಯೂಸ್ ಮಾಡಿರ್ತೀನಿ. ಸೊ ಇದ್ರೊಳಗಡೆಲ್ಲ ಡಸ್ಟ್ ಬಿದ್ದೋಗಿತ್ತು, ನೀವು ನಂಬಲ್ಲ. ಸೊ ಅಷ್ಟೊಂದು ಯೂಸ್ ಮಾಡಿದ್ದೆ, ಎಷ್ಟು ಯೂಸ್ ಮಾಡಿದೆ ಅಂತ ನೀವು ಇಲ್ಲೇ ಅರ್ಥ ಮಾಡ್ಕೋಬೋದು. ಬಟ್ ಆ ರೀತಿ ಈ ಸ್ಮಾರ್ಟ್ ಫೋನ್ದಿಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ, ಬಿಕಾಸ್ ಇದು ತುಂಬ ಲೈಟ್ ವೇಟ್ ಇದೆ. ಇಲ್ಲಿ ವಿವೋ ಏನು ಹೈಲೈಟ್ ಮಾಡ್ತಾ ಇದೆ, ಇದು ಭಾರತದ ಸ್ಲಿಮ್ಮೆಸ್ಟ್ ಮತ್ತು ಲೈಟೆಸ್ಟ್ ವೇಟ್ ಇರುವಂಥ ಸ್ಮಾರ್ಟ್ ಫೋನ್ ಅಂತ. ಎಸ್, ಆ ಫೀಲ್ ಡೆಫಿನೆಟ್ಲಿ ನನಗೆ ಇನ್ ಹ್ಯಾಂಡ್ ಫೀಲ್ ಕೊಡ್ತಾ ಇದೆ. ಬಾಕಿ ನನ್ನ ಈ ಡೈಲಿ ಡ್ರೈವರ್ ಸ್ಯಾಮ್ಸಂಗ್ S24 Ultra ಜೊತೆ ಕಂಪೇರ್ ಮಾಡಿದ್ರೆ, ಸೊ ಈ ಸ್ಮಾರ್ಟ್ ಫೋನ್ ಆಲ್ಮೋಸ್ಟ್ ಸೇಮ್ ಥಿನ್ ನೋಡ್ತಾ ಇದ್ವಿ. ಸೊ ಇದು 11.2 mm ಥಿಕ್ನೆಸ್ ಹೊಂದಿದೆ. ಇದು ಆಲ್ಮೋಸ್ಟ್ 9.5 mm ಥಿಕ್ನೆಸ್ ಹೊಂದಿದೆ. ಸೊ ಆಲ್ಮೋಸ್ಟ್ ಸೇಮ್ ಡಿಸೈನ್, ಸೇಮ್ ಲುಕ್, ಸೇಮ್ ವೇಟ್ ಥರ ಕೂಡ ಅನಿಸ್ತಾ ಇದೆ. ಸೊ ಎರಡಲ್ಲಿ ಡಿಫ್ರೆನ್ಸ್ ಒಂದು 10-15 ಗ್ರಾಮ್ಸ್ ಮಾತ್ರ ಇದೆ. ಬಟ್ ಇದು ಸ್ಲಿಮ್ಮೆಸ್ಟ್ ಫೋನ್ ಆಗೋದಕ್ಕೆ ಇದು ಕಂಫರ್ಟೇಬಲ್ ಆಗಿ ಮತ್ತು ಲೈಟ್ ವೇಟ್, ನೀವು ಲಾಂಗ್ ಟರ್ಮ್ ಈ ಸ್ಮಾರ್ಟ್ ಫೋನ್ನ ಕೈ ಹಿಡ್ಕೋಬಹುದು. ಇದೊಂಥರ ಪಾಸಿಟಿವ್ ಪಾಯಿಂಟ್ ಅಂತ ಅನಿಸುತ್ತೆ. ಬಟ್ ಯಾವಾಗ ಇದಿರುವಂಥ ಈ ವ್ಯಾಲ್ಯೂಮ್ ಬಟನ್ಸ್ಗಳಾಗಿರಲಿ, ಪೋರ್ಟ್ಸ್ನ ನೋಡ್ಕೊಂಡ್ವಿ ಅಂದರೆ ಇಲ್ಲಿ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಬಟನ್ಸ್ ಕ್ವಾಲಿಟಿ ಕೂಡ ಅಷ್ಟೊಂದು ಸಖತ್ತಾಗಿದೆ, ಪ್ರೀಮಿಯಮ್ ಅಂತ ಅನ್ಸಲ್ಲ, ಸ್ವಲ್ಪ ಹಾರ್ಡೇ ಕಾಣಿಸುತ್ತೆ ನೋಡ್ಕೋಬೋದು. ಎಷ್ಟಲ್ಲದೆ ಈ ಲೆಫ್ಟ್ ಸೈಡ್ಗೆ ನಿಮಗೆ ಇಲ್ಲಿ ಈ ಅಲರ್ಟ್ ಸ್ಲೈಡರ್ ಬಟನ್ ಒಂದು ಕೊಡ್ತಾ ಇದ್ದಾರೆ, ಸೈಲೆಂಟ್ ಮತ್ತು ಸ್ವಿಚ್ ಆನ್ ಮಾಡ್ಕೋಬೋದು. ಬಾಕಿ ನಿಮಗೆ ಬಾಟಮಲ್ಲಿ ಸಿ ಪೋರ್ಟ್ ಇದೆ, ಒಂದು ಸ್ಪೀಕರ್ನ ಕೊಡ್ತಿದ್ದಾರೆ ಮತ್ತು ಸಿಮ್ ಸ್ಲಾಟ್ ಕೂಡ ಕೊಡ್ತಿದ್ದಾರೆ. ಮೇಲಿನ ಭಾಗ ಕೂಡ ಒಂದು ಸ್ಪೀಕರ್ ಮತ್ತು ಐರ್ ಬ್ಲಾಸ್ಟರ್ನ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ಫಸ್ಟ್ ಲುಕ್ಕಲ್ಲಿ ಡಿಸೈನಲ್ಲಿ ನಿಮಗೆ ಈ ಸ್ಮಾರ್ಟ್ ಫೋನ್ ಲೈಟ್ ವೇಟ್ ಮತ್ತು ಕಂಫರ್ಟೇಬಲ್ ಅನ್ನೋದಕ್ಕಿಂತ ಸ್ವಲ್ಪ ಪ್ರೀಮಿಯಂನೆಸ್ನ ಈ ಸ್ಮಾರ್ಟ್ ಫೋನ್ ಕಳ್ಕೊಂಡಿದೆ. ಹೀಗಂತ ಹೇಳ್ಬಿಟ್ಟು ವಿವೋನವ್ರು ಕೂಡ ಹೆವಿ ಆಗಿರುವಂಥ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಕೊಡ್ಬೋದಿತ್ತು, ಬಟ್ ಅವ್ರು ಅದನ್ನ ಮಾಡಿಲ್ಲ. ಇನ್ನು ಈ ಫೋನ್ ಅಂತ ಬೆಸ್ಟ್ ಪಾರ್ಟ್ ನನಗೆ ಇಷ್ಟ ಆಗಿದ್ದಪ್ಪ ಇರುವಂಥ ಡಿಸ್ಪ್ಲೇ ಕ್ವಾಲಿಟಿ. ಎಸ್, ಫ್ರಂಟಲ್ಲಿ ನಿಮಗೆ 6.53 ಇಂಚಸ್ ಇರುವಂಥ ಫುಲ್ HD+, ಇದು AMOLED 120 ರಿಫ್ರೆಶ್ ಹತ್ರ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಇನ್ನು ಫೋಲ್ಡ್ ಓಪನ್ ಮಾಡಿದ್ವಿ ಅಂತಂದ್ರೆ 8.3 ಇಂಚಸ್ ಇರುವಂಥ ಫುಲ್ HD+ 120 ರಿಫ್ರೆಶ್ ನೊಂದಿಗೆ ಇದು AMOLED 2K, ಅದು E7 ಇಮರ್ಸಿವ್ ರೆಸಲ್ಯೂಷನ್ ಹೊಂದಿರುವಂಥ 2K AMOLED ಡಿಸ್ಪ್ಲೇ ಇದೆ. ಏನಂಬಲ್ಲ, ಈ ಸ್ಮಾರ್ಟ್ ಫೋನ್ ಲಾಸ್ಟ್ 4 ಡೇಸಿಂದ ನಾನು ಹೆವಿ ಗೇಮ್ಸ್ ಆಟ ಆಡಿದ್ದೀನಿ, ಇದರಲ್ಲಿ ಹೆವಿ ವಿಡಿಯೋಸ್ಗಳು ನೋಡ್ಕೊಂಡಿದ್ದೀನಿ, ಯೂಟ್ಯೂಬ್ ಎಲ್ಲನ ರೆಗ್ಯುಲರ್ ಡೇ ಏನಿದೆ ನಾನು ಇದನ್ನೇ ಬಳಸ್ತಾ ಬಂದಿದ್ದೀನಿ. ಟ್ರಸ್ಟ್ ಮೀ, ಇದರಿಂದ ಡಿಸ್ಪ್ಲೇ ಕ್ವಾಲಿಟಿ ನಿಜವಾಗ್ಲೂ ಸಖತ್ ಇಂಪ್ರೆಸಿವ್ ಮಾಡುತ್ತೆ ನನಗೆ. ಸೊ ಇದಂಥ ಕ್ಲಾರಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ ಮತ್ತು ಸ್ಪೆಷಲಿ ಇದು 4500 ನಿಟ್ಸ್ನ ಬ್ರೈಟ್ನೆಸ್ ಒಳಗೊಂಡಿದೆ. ಇದು ಎಷ್ಟೊಂದು ಡಾರ್ಕರ್ ಮತ್ತು ಬ್ರೈಟ್ ಇರೋದಂತ ನೀವು ಇಲ್ಲೇ ಗೆಸ್ ಮಾಡ್ಕೋಬೋದು. ಔಟ್ಡೋರ್ ಇಂಡೋರ್ ಯಾವುದೇ ಇಶ್ಯೂ ಇಲ್ಲ, ಸಖತ್ ಕ್ಲಾರಿಟಿ ಇದೆ. ಆದರೆ ನಮ್ಮ ಜನ ಎಲ್ಲಿ ಹಿಂಜರಿತಾರಪ್ಪ ಅಂತಂದರೆ ಫೋಲ್ಡೇಬಲ್ ಫೋನ್ ಇದೆ, ಡಿಸ್ಪ್ಲೇನಲ್ಲಿ ನಾನೇನಾದರೂ ಪ್ರಾಬ್ಲಮ್ ಆಗ್ಬೋದು, ಸೊ ಈ ರೀತಿ ಹಿಂಜೆಲ್ಲ ಹೀಗಿದೆ ಅಂತ ಅನ್ಕೋಬೋದು. ಎಸ್, ಇಲ್ಲಿ ಯಾವುದೇ ಲೈಕ್ ಡೌಟ್ಸ್ಗಳಿಲ್ಲ. ಸೊ ಮೊದಲಾಗಿ ನೀವು ಈ ಫ್ಲ್ಯಾಟ್ ಸ್ಕ್ರೀನ್ ಏನಿದೆ ಇದನ್ನು ಈ ರೀತಿ ಟಚ್ ಮಾಡ್ಕೊಂಡಾಗ ನಿಮಗೆ ಸ್ವಲ್ಪ ಅಂದರೆ ಸ್ವಲ್ಪ 0.01% ನಿಮಗೆ ಇಲ್ಲಿ ಇದು ಫೀಲ್ ಆಗುತ್ತೆ, ಇಲ್ಲಿ ಮಡಚಬೋದಪ್ಪ ಅಂತ ಅನ್ಸ್ಬಿಟ್ಟು. ಅದು ಯಾವಾಗ ಸ್ಕ್ರೀನ್ ಆಫ್ ಮಾಡ್ಕೊಂಡಿರ್ತೀರ ಅವಾಗ ಕಣ್ಣುಗಳಿಂದ ನಿಮ್ಗೆ ಕಾಣಿಸುತ್ತೆ. ಬಟ್ ಯಾವಾಗ ನೀವು ಸ್ಕ್ರೀನ್ ಆನ್ ಮಾಡ್ಕೊತಿದ್ದೀರಾ ಇದೆಲ್ಲ ಪ್ಲೇನ್ ಸರ್ಫೇಸ್ ಇದೆಯಪ್ಪ, ಇಲ್ಲಿ ಏನು ಫೋಲ್ಡ್ ಆಗುತ್ತೆ ಅಂತ ಅನ್ಸಲ್ಲ, ಪ್ಲೇನ್ TV ಡಿಸ್ಪ್ಲೇ
ಥರ ಅನಿಸ್ಬಿಡುತ್ತೆ. ಸೊ ಈ ಮೆಕ್ಯಾನಿಸಮ್ ಮಾತ್ರ ನನಗೆ ಸಾಕಷ್ಟು ಇಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ ಇವರ ಫೋಲ್ಡ್ 1 ಫೋಲ್ಡ್ 2ನಲ್ಲಿ ಕೂಡ ಈ ರೀತಿ ಏನೋ ಇರ್ಬೋದು, ನಾನು ಆ ಸ್ಮಾರ್ಟ್ಫೋನ್ ಯೂಸ್ ಮಾಡಿಲ್ಲ, ಬಟ್ ಇದರಲ್ಲಂತೂ ಏನೂ ಕಾಣಿಸಿಲ್ಲ. ಬಟ್ ಮುಂಚೆ ಸ್ಯಾಮ್ಸಂಗ್ ಫೋಲ್ಡ್ ಸೀರೀಸಲ್ಲಿ 1 2 ಏನು ಬಂದಿತ್ತು ಅದರಲ್ಲಿ ಸ್ವಲ್ಪ ಫೀಲ್ ಕೊಡ್ತಿತ್ತು, ಬಟ್ ಆ ಫೀಲ್ ಇದರಲ್ಲಿ ಕೊಡ್ತಾ ಇಲ್ಲ. ಸೊ ಬರ್ತಾ ಬರ್ತಾ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ. ಇದು ತುಂಬ ಪ್ರೀಮಿಯಂ ಮತ್ತು ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಫ್ರಂಟ್ ಸೈಡಲ್ಲಿ ಕೂಡ ನಿಮಗೆ ದೊಡ್ಡದಾಗಿರುವಂಥ ಡಿಸ್ಪ್ಲೇ ಇದೆ. ಸೊ ಬೇರೆ ಸ್ಯಾಮ್ಸಂಗ್ ಫೋನ್ ಜೊತೆ ಅದನ್ನು ಈ ಕಂಪೇರ್ ಮಾಡ್ಕೊಂಡು ಅಂತಂದರೆ ಸ್ವಲ್ಪ ಸೇಮ್ ಸೈಜಲ್ಲೇ ಇದೆ ಅಂತ ಅನಿಸ್ಬಿಡುತ್ತೆ. ಬಟ್ ನಾನು ಈ ಫೋಲ್ಡ್ 5 ನೋಡ್ಕೊಂಡಿದ್ದೆ, ಅದು ಸ್ವಲ್ಪ ಚಿಕ್ಕದಂತ ಅನಿಸ್ತಿತ್ತು. ಎಡ್ಜಸ್ ಸ್ವಲ್ಪ ಜಾಸ್ತಿ ಇತ್ತು ಅನ್ನೋ ಗೊತ್ತಿಲ್ಲ, ಬಟ್ ಟಚಸ್ ಮಾಡಬೇಕಾದ್ರೆ ಫ್ರಂಟ್ ಸ್ಕ್ರೀನಿಂದ ನೀವು ಟೈಪ್ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಇಶ್ಯೂ ಆಗುತ್ತೆ. ಬಟ್ ನಾನು ಅದನ್ನು ನನಗೆ ಸ್ಮಾರ್ಟ್ಫೋನ್ ಯಾವುದೇ ಇರಲಿ ನಾನು ಅಡ್ಜಸ್ಟ್ ಆಗ್ತಾನೆ ಹೋಗ್ತೀನಿ. ಸೊ ಹಾಗಾಗಿ ಫ್ರಂಟ್ ಸ್ಕ್ರೀನಿಂದ ನಾನು ಜಾಸ್ತಿ ಯೂಸ್ ಮಾಡಿದೆ. ಬಟ್ ಇದನ್ನು ಅನ್ಫೋಲ್ಡ್ ಮಾಡಿಬಿಟ್ಟು ಓಪನ್ ಮಾಡಿಬಿಟ್ಟು ಜಾಸ್ತಿ ಆ ಸ್ಯಾಮ್ಸಂಗ್ ಫೋಲ್ಡ್ ಕೂಡ ಯೂಸ್ ಮಾಡಿರಲ್ಲ. ಮತ್ತು ಇದನ್ನು ಕೂಡ ಲಾಸ್ಟ್ 4 ಡೇಸಲ್ಲಿ ನಾನು ಟೆಸ್ಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀನಿ. ಬಟ್ ರೆಗ್ಯುಲರ್ ಇದ್ರಲ್ಲಿ ಸಿಮ್ ಕಾರ್ಡ್ ಹಾಕಿದೆ ಅಂತಂದರೆ ಓಪನ್ ಮಾಡಿ ಯೂಸ್ ಮಾಡೋದು ಲೈಕ್ ಟೈಮೇ ಮ್ಯಾಚ್ ಆಗಲ್ಲ ಗುರು, ಎಷ್ಟೊಂದಂತ ನೀವು ಈ ರೀತಿ ಇಟ್ಕೊಂಡು ಯೂಸ್ ಮಾಡ್ತೀರಾ. ಸೊ ಯಾರಿಗೆ ಇಷ್ಟ ಇದೆ, ಯಾರಿಗೆ ಅದ್ರ ಬಗ್ಗೆ ಕ್ರೇಜ್ ಇದೆ, ಅದಕ್ಕೆ ಟೈಮ್ ಕೊಟ್ಟು ಡೆಡಿಕೇಟೆಡ್ಲಿ ಅವ್ರು ನೋಡ್ಕೋಬೋದು. ಬಟ್ ನನಗೆ ಪರ್ಸ್ನಲಿ ಲೈಕ್ ನನಗೆ ಫೋಲ್ಡೇಬಲ್ ಫೋನ್ ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ಇದನ್ನು ಡಸ್ಟ್ ಕ್ಲೀನ್ ಮಾಡೋದು, ಮೇಂಟೈನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಬಟ್ ಈ ರೀತಿ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋದು ಮಜಾನೇ ಬೇರೆ. ಬಾಕಿ ಈ ಫೀಚರ್ನ ಬಿಟ್ಟರೆ 2 ಸ್ಕ್ರೀನಲ್ಲಿ ನಿಮಗೆ ಇನ್ಸ್ಟೆಂಟ್ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ, ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಜೊತೆಗೆ ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳಿದೆ. ಬಟ್ ಆ ರೇಂಜ್ಗೆ ಹೇಳ್ಕೊಳ್ಳೋಕೆ ಅದ್ಭುತ ಕ್ವಾಲಿಟಿ ಸೌಂಡ್ ಅಂತ ಅನಿಸಿಲ್ಲ. ಒಂದು ಸರ್ತಿ ನಿಮಗೆ ಸಾಂಗ್ಸ್ಗಳನ್ನ ಕೇಳಿಸ್ತೀನಿ, ನೋಡ್ಕೊಳ್ಳಿ. ನನಗಿಲ್ಲಿ ತುಂಬ ಸಾಂಗ್ಸ್ಗಳು ವೀಡಿಯೋಸ್ಗಳನ್ನ ನೋಡ್ಕೊಂಡಿದ್ದೀನಿ. ಪ್ರಾಮಾಣಿಕವಾಗಿ ಹೇಳಬೇಕಪ್ಪ ಅಂತಂದರೆ ಈ ಡಿಸ್ಪ್ಲೇ ಸೊ ಈ ರೀತಿ ಫೋನ್ ಯೂಸ್ ಮಾಡ್ಕೊಂಡ್ರೆ ಓಕೆ ಸೌಂಡ್ ಬರುತ್ತೆ ರೆಗ್ಯುಲರ್ ಫೋನ್ಸ್ ಥರ. ಬಟ್ ನಾವು ಅನ್ಫೋಲ್ಡ್ ಮಾಡ್ಕೊಂಡು ಇಷ್ಟು ದೊಡ್ಡ ಸ್ಕ್ರೀನ್ ನೋಡ್ತಾ ಇದ್ವಿ ಅಂತಂದರೆ ಆ ರೇಂಜ್ಗೆ ಇಲ್ಲಿ ಆಡಿಯೋ ಕ್ವಾಲಿಟಿ ನನಗೆ ಖುಷಿ ಕೊಡ್ತಾ ಇಲ್ಲ. ಚೆನ್ನಾಗಿದೆ ಆಡಿಯೋ, ಬಟ್ ನಾನು ದೊಡ್ಡ ಸ್ಕ್ರೀನ್ ನೋಡಬೇಕಾದ್ರೆ ಇನ್ನೂ ಸ್ವಲ್ಪ ದೊಡ್ಡ ಸೌಂಡ್ ಬಂದಿರೋ ಚೆನ್ನಾಗಿರ್ತಿತ್ತು. ಬೇಸ್ ಕ್ವಾಲಿಟಿನ ಚೆನ್ನಾಗಿದೆ, ಸಖತ್ತಾಗಿರುತ್ತೆ ಅನಿಸುತ್ತೆ. ಸೊ ಮಲ್ಟಿಮೀಡಿಯಾನಲ್ಲಿ ಸ್ಪೀಕರ್ನಲ್ಲಿ ಓಕೆ ಬಟ್ ಡಿಸ್ಪ್ಲೇ ಮಾತ್ರ ಬೆಂಕಿ ಇವೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಲ್ಲಿ ಹೋದ್ವಿ ಅಂತಂದರೆ ವಿವೋ ಎಲ್ಲೆಡೆ ತುಂಬ ಹೈಲೈಟ್ ಮಾಡಿದ್ದೀನಪ್ಪ ಅಂತಂದರೆ ಭಾರತದ ಮೊದಲ ಫೋಲ್ಡೇಬಲ್ ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ Gen 3 ಚಿಪ್ಸೆಟ್ ಹೊಂದಿರುವಂಥ ಮೊದಲ ಫೋನಪ್ಪ ಅಂದರೆ ಅದು ವಿವೋ X3 Fold 5G ಸ್ಮಾರ್ಟ್ಫೋನ್. ಈ ಸ್ಮಾರ್ಟ್ಫೋನ್ ನಿಜವಾಗ್ಲೂ ಸಖತ್ತಾಗಿರುವಂಥ ಪರ್ಫಾರ್ಮೆನ್ಸ್ನ ಒಳಗೊಂಡಿದೆ. ಅದು ಬಿಗ್ ಸ್ಕ್ರೀನಲ್ಲಿ ಗೇಮಿಂಗ್ ಆಟ ಆಡೋ ಮಜಾ ಅಥವಾ ಪರ್ಫಾರ್ಮೆನ್ಸ್ ಆಗಲಿ ಯೂಸೇಜ್ ಆಗಲಿ ಸಖತ್ ಪ್ರೀಮಿಯಮ್ ಅಂತ ಅನಿಸುತ್ತೆ. ಸೊ ಡಿಸ್ಪ್ಲೇನಲ್ಲಿ ಮತ್ತು ಪರ್ಫಾರ್ಮೆನ್ಸಲ್ಲಿ ಯಾವುದೇ ಕಂಜ್ಯೂಸಿ ಅಂತ ಅನ್ಸಲ್ಲ. ನನಗಿಂತ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಸದ್ಯಕ್ಕೆ ನಾನು 2 ಗೇಮ್ಸ್ಗಳನ್ನ ಲೈವ್ ಆಟ ಆಡಿದ್ದೀನಿ. ಮೊದಲು ಈ BGMA ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಅಸ್ಫಾಲ್ಟ್ 9 ಕೂಡ ಟ್ರೈ ಮಾಡಿದ್ವಿ. ಇಲ್ಲಿ ಮಾತ್ರ BGMIಕ್ಕಿಂತ ನನಗೆ ಸಖತ್ ಮತ್ತು ಒಳ್ಳೆ ಪ್ರೀಮಿಯಂ ಬಿಗ್ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಈ ವಿಡಿಯೋ ಸ್ಯಾಂಪಲ್ ನೋಡಿ. ಮಗನ್ ನೀನು ಹಿಂದಾಕಣ ಅಂತ ನಮ್ಮದೇ ಕ್ರ್ಯಾಶ್ ಆಯಿತು. ಮತ್ತೊಂದು ಸರ್ತಿ ಬಂತ. ಓವರಾಲ್ ಇದರಂಥ ಪರ್ಫಾರ್ಮೆನ್ಸಲ್ಲಿ ಯಾವುದೇ ಕಮ್ಮಿ ಇಲ್ಲ. ಅಂತದ್ದು ಸ್ಕೋರ್ ಎಲ್ಲ ಟೆಸ್ಟ್ ಮಾಡಿದ್ವಿ, 20 ಲಕ್ಷ ಹತ್ತಿರ ಅಂತದ್ದು ಸ್ಕೋರ್ ಬಂತು. ಜೊತೆಗೆ ಈ 5 ಕ್ಯಾಮ್ರಾಗಳನ್ನ ಮೇಂಟೈನ್ ಮಾಡೋದು, ಈ ಪ್ರೊಸೆಸರೊಂದಿಗೆ ಹೊಂದಿಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ. ಸೊ ವಿವೋ ಇಲ್ಲಿ ತುಂಬ ಎಫರ್ಟ್ ಹಾಕಿದೆ. ಮತ್ತು AI ಇನ್ನೂ ತುಂಬ ಬೇರೆ ಫೀಚರ್ಸ್ಗಳನ್ನ ಅಪ್ಡೇಟ್ಸ್ಗಳನ್ನ ಫೀಚರ್ ಕೂಡ ತೊಗೊಂಡು ಬರಲಿದ್ರಂತೆ. ಸೊ ಓವರಾಲ್ ಇದರಂಥ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಪ್ರೀಮಿಯಂ ಫೀಲಿಂಗ್ಸ್ ಅದು ನಾನು ಪ್ರೊಸೆಸರ್ ಕೂಡ ಕಂಡೆ. ಬಾಕಿ ಇದರಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಸಾಫ್ಟ್ವೇರ್ ಓದಿ ಅಂತಂದರೆ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಫನ್ ಟಚ್ OS ನೋಡೋಕೆ ಸಿಗ್ತಾ ಇದೆ. ಇದರಲ್ಲಿ LPDDR5X ಮತ್ತು UFS 4.0 ಆಪ್ಷನ್ ತೊಗೊಂಡ್ಬರ್ತಿದ್ರೆ. ಆಬ್ವಿಯಸ್ಲಿ 1.5 ಲಕ್ಷ ಹತ್ರ 1,30,000 20,000 ಕೊಡ್ತಾ ಇದ್ವಿ ಅಂದರೆ 60-70 ರೂಪಾಯಿದಲ್ಲಿ ಬರ್ತಾ ಇದೆ. ಇದರಲ್ಲಿ ಏನು ದೊಡ್ಡ ವಿಶೇಷ ಅಲ್ಲ, ಇದು ಇರಲೇಬೇಕು. ಬಾಕಿ ನನಗಿರುವಂಥ ಎಕ್ಸ್ಪೀರಿಯನ್ಸ್ ಮತ್ತು ಯೂಸೇಜಲ್ಲಿ ಪ್ರೊಸೆಸರ್ಲಿ ಯಾವುದೇ ಕಂಜ್ಯೂಸ್ ಇಲ್ಲ. ಈ ಪ್ರೈಸಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ಮಾತ್ರ ಸ್ಮಾರ್ಟ್ಫೋನ್ ಆಗಿದೆ. ಬಟ್ ಇದು ಎಷ್ಟೊಂದು ವೆಲ್ ಆಪ್ಟಿಮೈಸ್ಡ್ ಇದೆ. ಫೀಚರಲ್ಲಿ ನಾನು ಒಂದು 3-4 ತಿಂಗಳು ಯೂಸ್ ಮಾಡಿದೆ ಅಂತಂದರೆ ನಾನು ಇದ್ರ ಬಗ್ಗೆ ಡೀಪ್ ಎಕ್ಸ್ಪೀರಿಯನ್ಸ್ ತೊಗೋಬೋದು. ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ರಿವ್ಯೂ ಮಾಡಲಾ ಬೇಡಬೇಕಾದ್ರೆ
ಕಮೆಂಟ್ ಮಾಡಿ. ರಿಡಕ್ಸ್ ಈ ಫೋನಿಂದ ನನ್ನ ಫೇವ್ರೇಟ್ ಪಾರ್ಟ್ ಮತ್ತು ನಾನು ಅತಿ ಹೆಚ್ಚು ಟೆಸ್ಟ್ ಮಾಡಿದಪ್ಪ ಅಂತ ಈ ಸ್ಮಾರ್ಟ್ ಫೋನ್ ಅಂತ ಕ್ಯಾಮ್ರಾ. ಜಸ್ಟ್ ನಾನು ವಿವೋ X90 ಸೀರೀಸ್ನ ಆಲ್ಮೋಸ್ಟ್ ವಿವೋ X60, 70, 80, 100 ಎಲ್ಲ ಸ್ಮಾರ್ಟ್ ಫೋನ್ಸ್ಗಳನ್ನ ಆಲ್ಮೋಸ್ಟ್ ಟೆಸ್ಟ್ ಮಾಡಿದ್ದೀನಿ. ಸೊ ಟ್ರಸ್ಟ್ ಮೀ, ಈ ಕ್ಯಾಮ್ರಾ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ. ಸೊ ವಿವೋನ ಇಲ್ಲಿವರೆಗೆ ಟಚ್ ಮಾಡೋಕ್ಕೆ ಇನ್ನೂ ಬಜೆಟ್ ಕ್ಯಾಟಗರಿಯಲ್ಲಿ ಈ ಒನ್ ಪ್ಲಸ್ ಆಗಿರಲಿ ಅಥವಾ ಬೇರೆ ಬ್ರ್ಯಾಂಡ್ಸ್ಗಳು ಯಾರು ಇದನ್ನ ಟಚ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಆ ರೇಂಜ್ಗೆ ಸದ್ಯಕ್ಕೆ ಮಾರ್ಕೆಟಲ್ಲಿ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಐಫೋನ್ನ ಬಿಟ್ಬಿಟ್ಟು ಆ್ಯಂಡ್ರಾಯ್ಡ್ ಫೋನ್ಸ್ಗಳಲ್ಲಿ ಒಂದು ಒಳ್ಳೆ ಇಮೇಜ್ ಪರ್ಸನ್ ಕೊಡ್ತಾರೆ ಅಂತ ಸ್ಮಾರ್ಟ್ ಫೋನ್ಸ್ ಅದು ಸ್ಪೆಷಲಿ X-ರಲ್ಲಿ ಕಂಡಿದ್ದೀನಿ. ಈ ಸ್ಮಾರ್ಟ್ ಫೋನ್ ಕೂಡ ಪ್ರೀಮಿಯಂ ಕ್ವಾಲಿಟಿ ಕ್ಯಾಮ್ರಾಸ್ನ ತೊಗೊಂಡ್ಬಂದಿದ್ದಾರೆ. ಸೊ ಇದರಲ್ಲಿ ನನಗೆ ಫೇವ್ರೇಟ್ ಮೇನ್ ಈ ಪೆರಿಸ್ಕೋಪ್ ಕ್ಯಾಮ್ರಾ ನೋಡ್ತಾ ಇದ್ವಿ. ಇದರಲ್ಲಿ 3 ಸೆನ್ಸರ್ಸ್ನ ರಿಯರ್ನ ಕೊಡ್ತಾ ಇದ್ದಾರೆ. ಸೊ ಮೊದಲಾಗಿ 50 ಮೆಗಾ ಪಿಕ್ಸೆಲ್ನ ಮೇನ್ OIS ಸೆನ್ಸರ್ ಇದೆ, ಮತ್ತೊಂದು 50 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಸೆನ್ಸರ್ನ ಕೊಡ್ತಾ ಇದ್ದಾರೆ. ಇನ್ನು ಮೂರನೇದಾಗಿ 64 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಇದೆ. ಇದು OIS ಒಂದಿಗೆ ಆಪ್ಟಿಕಲ್ 3x ಝೂಮ್ ಮಾಡುತ್ತೆ. ಇನ್ನು ಫ್ರಂಟಲ್ಲಿ 32 ಮೆಗಾ ಪಿಕ್ಸೆಲ್ನ ಈ ಫ್ರಂಟ್ ಸೆಲ್ಫಿ ಶೂಟರ್ ನೋಡ್ತಾ ಇದ್ವಿ. ಇನ್ನು ಡಿಸ್ಪ್ಲೇ ಓಪನ್ ಮಾಡಿದ್ವಿ ಅಂತಂದರೆ ಇದಕ್ಕೆ ನಾವು ಇನ್ ಡಿಸ್ಪ್ಲೇ ಕ್ಯಾಮ್ರಾ ಅಂತ ಕೂಡ ಕರಿಬೋದು. ಇಲ್ಲಿ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟ್ ಕೊಡ್ತಾರೆ. ಬಟ್ ನಾನು ವಿಡಿಯೋನಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ಈ ಎರಡೂ ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮಗೆ ಜಸ್ಟ್ 1080p 30 FPS ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಇದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ನಾನು ಈ ಫೋಟೋ ಸ್ಯಾಂಪಲ್ಸ್ನ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇರುವಂಥ ಕ್ಲಾರಿಟಿ ಆಗಿರಲಿ, ಡೇ ಕಂಡೀಷನ್ ಅಂತ ಫೋಟೋಸ್ಗಳು ಮತ್ತು ಕಲರ್ಸ್ಗಳನ್ನ ತುಂಬ ಆ್ಯಕ್ಯುರೇಟ್ ಮತ್ತು ನ್ಯಾಚುರಲ್ ಆಗಿ ತೊಗೊಂಬರುತ್ತೆ. ಜಾಸ್ತಿ ಓವರ್ ಸ್ಯಾಚುರೇಷನ್ ಆಗಿರಲಿ ಅಥವಾ ಬ್ರೈಟರ್ ಆಗಿರಲಿ ಈ ರೀತಿ ಅಂತ ಅನಿಸ್ತಲ್ಲ. ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದ್ರಂಥ ಕ್ವಾಲಿಟಿ ನನಗಂತೂ ಸಾಕಷ್ಟು ಇಷ್ಟ ಆಯಿತು. ಮತ್ತು ಸ್ಕಿನ್ನನ್ನು ಆ್ಯಸ್ ಇಟ್ ಈಸ್ ಆ್ಯಕ್ಚುಲ್ ಆಗಿ ತೋರಿಸುತ್ತೆ. ಬಟ್ ಕೆಲವೊಂದು ಟೈಮ್ ಇವಾಗ ಪೋರ್ಟ್ರೇಟ್ ಫೋಟೋಗೆ ಹೋಗ್ತೀವಿ, ಇಲ್ಲಿ ಎಡ್ಜ್ ಡಿಟೆಕ್ಷನ್ ಆಗಿರಲಿ ಅಥವಾ ಹಿಂದಿನ ಬ್ಲರ್ ಆಗಿರಲಿ ಆ್ಯಕ್ಯುರೇಟ್ ಮತ್ತು ಪರ್ಫೆಕ್ಟ್ ಆಗಿ ಮಾಡುತ್ತೆ. ಬಟ್ ಕೆಲವೊಂದು ಟೈಮ್ ತುಂಬ ಬ್ರೈಟರ್ ಮತ್ತು ಬೆಳ್ಳಗೆ ಮಾಡುತ್ತೆ. ಬಟ್ ಕೆಲವೊಂದು ಟೈಮ್ ಇಂಡೋರ್ ಆ್ಯಂಡ್ ಫೋಟೋ ತೆಗಿತೀರಾ, ಅಲ್ಲಿ ಮಾತ್ರ ಕ್ಲಾರಿಟಿ ಮತ್ತು ಸ್ಕಿನ್ ಏನು ನ್ಯಾಚುರಲ್ ಆಗಿ ಏನು ಕಾಣಿಸ್ತದೆ ಸೇಮ್ ಅದನ್ನೇ ತೊಗೊಂಡು ಬರುತ್ತೆ. ಬಾಕಿ ನೈಟಲ್ಲಿ ಕೂಡ ತುಂಬ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ಗೆ ಒಳ್ಳೆ ಫೋಟೋಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಇನ್ನು ಅಲ್ಟ್ರಾ ವೈಡ್ ತೆಗೆದಂಥ ಫೋಟೋ ಸ್ಯಾಂಪಲ್ಸ್ಗಳನ್ನ ನೀವು ನೋಡ್ಕೋಬೋದು. ಇಲ್ಲಿ ಕೂಡ ಕ್ಲಾರಿಟಿ ಮತ್ತು ವೈಡ್ ಆ್ಯಂಗಲ್ನ ಇದು ಕವರ್ ಮಾಡುತ್ತೆ. ಇಲ್ಲಿ ಯಾವುದೇ ಕಂಜೂಸಿಲ್ಲ, ಕ್ಲಾರಿಟಿ ಸಖತ್ತಾಗಿದೆ. ಬಾಕಿ ಈ ಸ್ಮಾರ್ಟ್ ಫೋನಿಂದ 3x ಝೂಮ್ ಮಾಡಿ ಕೂಡ ನೀವು ಫೋಟೋಸ್ಗಳನ್ನ ತೆಗಿಬೋದು ಆಪ್ಟಿಕಲ್ ಸೆನ್ಸರಿಂದ. ಇಲ್ಲಿ ಯಾವುದೇ ಕ್ವಾಲಿಟಿ ಲಾಸ್ ಇಲ್ಲದೆ ಒಳ್ಳೆ ಪೋರ್ಟ್ರೇಟ್ ಫೋಟೋಸ್ಗಳು ಮತ್ತು ಒಳ್ಳೆ ನಾರ್ಮಲ್ ಫೋಟೋಸ್ಗಳನ್ನ ಕೂಡ ತೆಗಿಬೋದು. ಬಾಕಿ ಫ್ರಂಟಲ್ಲಿ ಏನಿದೆ ಸೆಲ್ಫಿ ಶೂಟರ್ ಕೂಡ 32 ಮೆಗಾ ಪಿಕ್ಸೆಲ್ ಇದೆ. ಕ್ಲಾರಿಟಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ನಾನು ಈ ಫ್ರಂಟ್ ಕ್ಯಾಮ್ರಾದಾಗ ಇಟ್ಕೋತಿಲ್ಲ, ಬಿಕಾಸ್ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಕೂಡ ಕ್ಲಾರಿಟಿ ಚೆನ್ನಾಗಿದೆ. ಎರಡೂ ಕ್ಯಾಮ್ರಾಗಳು ವಿಡಿಯೋ ಕಾಲ್ಸು ರೆಗ್ಯುಲರ್ ಯೂಸೇಜ್ಗೆ ಇದು ಚೆನ್ನಾಗಿರುತ್ತೆ ಕ್ವಾಲಿಟಿನ ಕೊಡ್ತಾ ಇದೆ. ಸೊ ನಾನು ಏನಕ್ಕೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅಥವಾ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ ಅಂತಂದರೆ, ನೀವು ಈ ರಿಯರ್ ಕ್ಯಾಮ್ರಾ ಏನಿದೆ ಸೊ ಇದನ್ನು ಈ ರೀತಿಯಾಗಿ ಡಿಸ್ಪ್ಲೇ ತಿರ್ಸ್ತೀರಿ ಅಂತಂದರೆ ಈ ಆಪ್ಷನ್ನ ಕ್ಯಾಮ್ರಾದ ಎನೇಬಲ್ ಮಾಡ್ಕೊಂಡ್ರಿ ಅಂದರೆ ಈ ರೀತಿಯಾಗಿ ಹಿಡ್ಬಿಟ್ಟು ನೀವು ಫ್ರಂಟ್ ಸ್ಕ್ರೀನಿಂದ ನೀವು ನೋಡ್ಕೋಬೋದು, ಸ್ಕ್ರೀನ್ ಕಾಣಿಸ್ತಾ ಇದೆ. ಸೊ ಇಲ್ಲೇ ರಿಯರ್ ಕ್ಯಾಮ್ರಾದಲ್ಲಿ ನಾನು ಸೆಲ್ಫಿ ರೆಕಾರ್ಡ್ ಥರ ವಿಡಿಯೋ ಮಾಡ್ಕೋಬೋದು. ಸೊ ಇಲ್ಲಿ ವಿಡಿಯೋ ಕ್ವಾಲಿಟಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ರಿಯರಲ್ಲಿ ನೀವು 8K 30 FPS ಅಲ್ಲಿ ರೆಕಾರ್ಡ್ ಮಾಡ್ಕೋಬೋದು. ಸೊ ನಾನಂತೂ ಎಕ್ಸಾಂಪಲ್ ತೋರಿಸಿದ್ದೀನಿ, ಬಟ್ ನಾನು 8K ರೆಕಾರ್ಡ್ ಮಾಡ್ತಾ ಇಲ್ಲ. ಇಲ್ಲಿ 4K 60 FPS ಈ ವಿಡಿಯೋ ಸ್ಯಾಂಪಲ್ನ ನೋಡ್ಕೊಂಬನ್ನಿ. ಅಣ್ಣ ಚೆರಿ ಕಣ್ಣುಗಳಿಗೆ ಕಾಣಿಸ್ತಾ ಇಲ್ಲ ನಮ್ಮ ಚೆರಿಂದು. ಓಹೋ, ಇಲ್ಲಿದೆ ನೋಡಿ. ಇನ್ನು ಫ್ರಂಟಲ್ಲಿರುವಂಥ ಸೆಲ್ಫಿ ಶೂಟ್ರಿಂದ ಕೇವಲ 1080p 30 FPS ವಿಡಿಯೋ ಸ್ಯಾಂಪಲ್ ಕ್ವಾಲಿಟಿ ಓಕೆ ಅನ್ನೋದೇ ಸ್ಯಾಂಪಲ್ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 1080p 30 FPS ಅಲ್ಲಿ ಫ್ರಂಟ್ ಕ್ಯಾಮ್ರಾದಿಂದ ರೆಕಾರ್ಡ್ ಆಗ್ತಾ ಇದೆ. ಸೊ ಇದ್ರ ಕ್ವಾಲಿಟಿ ಓಕೆ ಅಷ್ಟೇ ಅಲ್ಲ. ಪ್ರಾಮಾಣಿಕವಾಗಿ ನನಗೆ ಈ ಸ್ಮಾರ್ಟ್ ಫೋನ್ ಅಂತ ಕ್ಯಾಮ್ರಾ ಬಗ್ಗೆ ಯಾವುದೇ ಕಂಜೂಸಿ ಅಥವಾ ಕಮ್ಮಿ ಇದೆ ಅಂತ ಅನಿಸಿಲ್ಲ. ಟ್ರಸ್ಟ್ ಮೀ, ಫೋಟೋಸ್ ಕ್ವಾಲಿಟಿ ರಿಯರ್ ಕ್ಯಾಮ್ರಾದಲ್ಲಿ ವಿಡಿಯೋ ಕ್ವಾಲಿಟಿ ಸಖತ್ತಾಗಿದೆ. ಸ್ಟೆಬಿಲೈಸೇಷನ್, ಫೋಟೋಸ್, ಕಲರ್ಸ್ ಎಲ್ಲ ಅದ್ಭುತವಾಗಿದೆ. ಬಟ್ ಈ ರಿಯರ್ ಕ್ಯಾಮ್ರಾದಲ್ಲಿ ಈ ಫ್ರಂಟ್ ಕ್ಯಾಮ್ರಾದಲ್ಲಿ ಈ 4K ರೆಕಾರ್ಡ್ ಕೊಡಿದರೆ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ನಾವು ಫೋಲ್ಡ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಕೂಡ 8K ರೆಕಾರ್ಡ್ ಮಾಡ್ಕೋಬೋದು. ಬಟ್ ಸ್ಟಿಲ್ 4K ಕೊಟ್ಟಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಇನ್ನು ಕೊನೆಯದಾಗಿ ನಾನು ಈ ಸ್ಮಾರ್ಟ್ ಫೋನ್ನ ಲಾಸ್ಟ್ ಪಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಿಮ್ಗೆ ತಿಳಿಸ್ಕೊಡ್ಬೇಕು. ವಿವೋ ಏನು ಹೇಳುತ್ತೆ, ನೀವು ದಿನಾಲೂ ಈ ಸ್ಮಾರ್ಟ್ ಫೋನ್ನ 100 ಟೈಮ್ಸ್ ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ತೀರಾ ಅಂತಂದರೆ ನಿಮ್ಮ ಸ್ಮಾರ್ಟ್ ಫೋನ್ ನೆಕ್ಸ್ಟ್ 12 ಇಯರ್ಸ್ 12 ವರ್ಷ ತನಕ ಈ ಫೋಲ್ಡೇಬಲ್ ಡಿವೈಸ್ಗೆ ಏನೂ ಆಗಲ್ವಂತೆ. ನೀವು ಚೆಲ್ಲಿದ್ರಿ ಹೊಡೆದ್ರಿ ಇದು ಮಾತು ಸೆಕೆಂಡರಿ. ಬಟ್ ನೀವು ಈ ರೀತಿ ಫೋಲ್ಡ್ ಮಾಡಿ ದಿನಾಲೂ 100 ಟೈಮ್ಸ್ 12 ಇಯರ್ಸ್ ನಿಮ್ಗೆ ಏನೂ ಆಗಲ್ಲ ಅಂತ ಸ್ಮಾರ್ಟ್ ಫೋನ್ ಹೇಳ್ತಿದ್ರೆ. ಬಟ್ 12 ಇಯರ್ಸ್ ನೀವು ಯಾರಾದರೂ ಒಂದೇ ಸ್ಮಾರ್ಟ್ಫೋನ ಯೂಸ್ ಮಾಡ್ತೀರಾ ಅಂಥವ್ರು ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಬಾಕಿ ಈ ಸ್ಮಾರ್ಟ್ಫೋನಲ್ಲಿ 5700 mAh ಬ್ಯಾಟ್ರಿ ಇದೆ. ನೀವು ನಂಬಲ್ಲ, ಈ ಸ್ಮಾರ್ಟ್ಫೋನ್ 11 mm ಥಿಕ್ನೆಸ್ ಹೊಂದಿದೆ. ನೀವು ಇದನ್ನು ಅನ್ಫೋಲ್ಡ್ ಮಾಡಿದ್ವಿ ಅಂತಂದರೆ ಜಸ್ಟ್ 5.2 mm ಥಿಕ್ನೆಸ್ ಹೊಂದಿದೆ. ಹತ್ತಿರ ಒಂದು
7-8 ಕ್ರೆಡಿಟ್ ಕಾರ್ಡ್ನ ನೀವು ಜೋಡಿಸಿದ್ರಿ ಅಥವಾ ಒಂದು 10 ಕ್ರೆಡಿಟ್ ಕಾರ್ಡ್ ಜೋಡಿಸಿದ್ರಿ ಅಂದರೆ ಏನು ಸ್ಲಿಮ್ ಆಗುತ್ತೆ, ಆ ರೇಂಜ್ಗೆ ಸ್ಲಿಮ್ ಇದೆ ಗುರು. ಸೊ ಈ ಟೆಕ್ನಾಲಜಿ ಮಾತ್ರ ಬೆಂಕಿ ಇದೆ ಗುರು. ಇದರಲ್ಲಿ ಕೆಲವೊಂದು ಫೀಚರ್ಸ್ಗಳು ಪ್ರೀಮಿಯಮ್ನೆಸ್ ಕಮ್ಮಿ ಇರ್ಬೋದು, ಬಟ್ ಅದು ಇಷ್ಟೊಂದು ಸ್ಲಿಮ್ ಆಗಿದ್ದು 6000 mAh ಬ್ಯಾಟ್ರಿ ಇಷ್ಟು ಸ್ಪೇಸಲ್ಲಿ ಮ್ಯಾನೇಜ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅದು 5 ಕ್ಯಾಮ್ರಾಗಳನ್ನ ಕೊಡ್ತಾ ಇದ್ದಾರೆ. ಸೊ ಎಸ್, ಇದ್ರ ಜೊತೆಗೆ ನಿಮಗೆ 100 ವ್ಯಾಟ್ ಅಂದರೆ 120 ವ್ಯಾಟ್ನ ಪವರ್ ಅಡಾಪ್ಟರ್ ಬಾಕ್ಸ್ ಒಳಗೆ ಕೊಡ್ತಿದ್ದಾರೆ. ಬಟ್ ಫೋನ್ಗೆ ಸಪೋರ್ಟ್ ಆಗೋದು 100 ವ್ಯಾಟ್ನ ಫ್ಲ್ಯಾಶ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಾಕಿ ವೈರ್ಲೆಸ್ಲು ಕೂಡ 50 ವ್ಯಾಟ್ನ ಏನು ಫಾಸ್ಟ್ ಚಾರ್ಜ್ ಕೂಡ ಆಗುತ್ತೆ. ಸೊ ಓವರಾಲ್ ಬ್ಯಾಟ್ರಿಲಿ ಕೂಡ ಯಾವುದೇ ಕನ್ಸ್ಯೂಸಿ ಇಲ್ಲ. ಇಲ್ಲಿ ಕೂಡ ಎಸ್ ಓಕೆ ಈ ಡಿಸ್ಪ್ಲೇಗಳಿಗೆ ಈ ಕ್ಯಾಮ್ರಾಗೆ ಒಂದು ಲೆವೆಲ್ಗೆ ಒಳ್ಳೆ ಇರುವಂಥ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಬಟ್ ಇದು ಎಷ್ಟೊಂದು ವೆಲ್ ಆಪ್ಟಿಮೈಸ್ಡ್ ಇದೆ, ನಾವು ಇದನ್ನು ಡೀಪಾಗಿ ಟೆಸ್ಟ್ ಮಾಡಬೇಕು. ಸೊ ಬಾಕಿ ನನ್ನ ಫಸ್ಟ್ ಇಂಪ್ರೆಷನ್ ಮತ್ತು ನನ್ನ ಕ್ಲಿಯರ್ ಅನಿಸಿಕೆಗಳನ್ನ ನಿಮ್ಮೊಂದು ಡೈರೆಕ್ಟಾಗಿ ಸ್ಟೇಟ್ ಫಾರ್ವರ್ಡ್ ತೊಗೊಂಡ್ಬಂದಿದ್ದೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ? ನೀವು 1.5 ಲಕ್ಷ ಹತ್ರ ಕೊಟ್ಟು ಅಥವಾ 1,30,000 ಕೊಟ್ಟು ಈ ಬೆಲೆ ಎಷ್ಟಾಗೋದು ಗೊತ್ತಿಲ್ಲ, ಬಟ್ ಫೋಲ್ಡೇಬಲ್ ಡಿವೈಸ್ಗೆ ಇನ್ವೆಸ್ಟ್ ಮಾಡ್ತೀರಾ. ಸೊ ನಾರ್ಮಲ್ ಫೋನ್ಸ್ಗೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ, ಇದರಲ್ಲಿ ಏನೊಂದು ಕ್ರೇಜ್ ಇರುತ್ತೆ, ಅದ್ರ ಬಗ್ಗೆ ನೀವು ಕೆಳಗಡೆ ಕಮೆಂಟ್ ಮಾಡಿ. ನೀವು ಕೊಂಡ್ಕೋತೀರಲ್ವಾ ಅಥವಾ ಈ ಸ್ಮಾರ್ಟ್ಫೋನ ಪ್ರೈಸ್ ಎಷ್ಟಾಗುತ್ತೆ ಗೆಸ್ ಮಾಡಿ ನೋಡೋಣ ಏನಾಗುತ್ತೆ. ಸೊ ಹೋಪ್ಫುಲಿ ಈ ಇವೆಂಟ್ಗೆ ಅಟೆಂಡ್ ಆಗ್ತಾ ಇದ್ದೀನಿ. ಮೇ ಬಿ ಆ ಟೈಮಲ್ಲಿ ಇದ್ರ ಬಗ್ಗೆ ನಿಮ್ಮ ವೀಡಿಯೋಸ್ಗಳು, ಸ್ಟೋರಿಗಳು, ಅಪ್ಡೇಟ್ಸ್ನ ಲೈವ್ ಆಗಿ ಕೊಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡಿ ಅಂತಂದರೆ ಫಾಲೋ ಮಾಡ್ತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ 2 ಗೈಸ್. ನೆಕ್ಸ್ಟ್ ಒನ್, ನಮಸ್ಕಾರ.